ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ಸ್ ಹುಟ್ಟೂರಲ್ಲಿ ನಾವು ಮಂಗಳೂರಿಗೆ ಬಂದಿದ್ದೀವಿ. ಮಂಗಳೂರಲ್ಲಿ ಸುತ್ತ ನೋಡಿ ತಿನ್ನುವಂಥ ಜಾಗಗಳೆಲ್ಲ ತೋರಿಸೋಣ ಅಂತ ಬಂದಿರೋದು. ಈಗ ಬ್ರೇಕ್ಫಾಸ್ಟ್ನ ಶುರು ಮಾಡೋಣ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಯಾವ ಜಾಗ ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಫಸ್ಟ್ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂಥ ಜಾಗ ನೋಡಿದ್ರೆ 1952ರಲ್ಲಿ ಶುರು ಮಾಡಿರ್ತಕ್ಕಂಥ ಇಂದಿರಾ ಭವನ್. ಈ ಜಾಗದಲ್ಲಿ ಕೋಸ್ಟಲ್ ಫೇಮಸ್ ಡಿಶಸ್ ಎಲ್ಲ ಇಲ್ಲಿ ಸರ್ವ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಅಂತ ಕೇಳ್ಬಿಟ್ಟಿದ್ದೀನಿ. ಸೊ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ತೋರಿಸ್ಬಿಡ್ತೀನಿ, ಬನ್ನಿ ಹೋಗೋಣ. 1952ರಲ್ಲಿ ಶುರು ಮಾಡಿರ್ತಕ್ಕಂಥ ಇಂದಿರಾ ಭವನ್ ಇವತ್ತಿಗೆ 73 ವರ್ಷಗಳು ಕಳೆದಿದೆ. ಈ ಜಾಗ ಶುರು ಮಾಡಿದ್ದು ರಘುರಾಮ ಉಡುಪ ಅವರು. ಈಗ ಅವರ ಮಗ ಪ್ರಕಾಶ್ ಉಡುಪ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮಂಗಳೂರಿನ ಆರ್ಯ ಸಮಾಜ ರೋಡ್ ಬಲ್ಮಟ್ಟ ಲೊಕೇಟ್ ಆಗಿರ್ತಕ್ಕಂಥ ಈ ಹೋಟೆಲ್ ಕರಾವಳಿ ಶೈಲಿಯ ವೆಜ್ ತಿಂಡಿ ತಿನಿಸುಗಳಿಗೆ ಸಿಕ್ಕಾಪಟ್ಟೆ ಫೇಮಸ್. ಮಂಗಳೂರಿನ ಲೋಕಲೈಟ್ಸ್ಗೆ ಈ ಜಾಗ ಬಹಳನೇ ಫೇವರೇಟ್. ಸಿಕ್ಕಾಪಟ್ಟೆ ಸಜೆಷನ್ಸ್ ಬಂದಿತ್ತು ಅಂತ ನಾವು ಈ ಜಾಗಕ್ಕೆ ಬ್ರೇಕ್ಫಾಸ್ಟ್ ಗೆ ವಿಸಿಟ್ ಮಾಡಿದ್ವಿ. ಇಲ್ಲಿ ಹಲವಾರು ರೀತಿಯಾದ ವಿಭಿನ್ನ ಶೈಲಿಯ ತಿಂಡಿ ತಿನಿಸುಗಳನ್ನ ನಾವು ಆರ್ಡರ್ ಮಾಡಿದ್ವಿ. ಬೆಳಗ್ಗೆ 6:30 ಶುರು ಮಾಡಿದ್ರೆ ಮಧ್ಯಾಹ್ನ 1 ಗಂಟೆ ಹಾಗೂ ಸಂಜೆ 3 ಗಂಟೆಯಿಂದ 7 ಗಂಟೆ ಇರುತ್ತೆ ಹಾಗೂ ಭಾನುವಾರ ರಜೆ ಇರುತ್ತೆ. ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ವಿ. ಏನೇನು ತಗೊಂಡಿದೀವಿ ನೋಡಿದ್ರೆ, ಮೊದಲಿಗೆ ಶಾವಿಗೆ ತಗೊಂಡಿದೀವಿ, ಅದ್ರ ಜೊತೆಗೆ ಸಜ್ಜಿಗೆ ರೊಟ್ಟಿ, ಆಮೇಲೆ ಮೂಡೆ, ಆಮೇಲೆ ಸಜ್ಜಿಗೆ ಬಾಜಲ್ ತಗೊಂಡಿದ್ವಿ. ಸೊ ಮೊದಲಿಗೆ ಒಂದು ಸ್ಪೂನಲ್ಲಿ ಸಕ್ಕರೆ ಕೊಟ್ಟಿದ್ದಾರೆ. ಅದನ್ನು ಅವಲಕ್ಕಿ ಮೇಲ್ಗಡೆ ನೀಟಾಗಿ ಹಾಕೋಣ. ಮತ್ತು ಈಗ ಉಪ್ಪಿಟ್ಟು ಒಂದು ಸ್ವಲ್ಪ ತಗೊಂಡು ಅವಲಕ್ಕಿ ಜೊತೆ ಹಂಚ್ಕೊಂಡು, ನಿಜ ಹೇಳ್ಬೇಕಾದ್ರೆ ಈ ಉಪ್ಪಿಟ್ಟು ಅವಲಕ್ಕಿನ ನಾನು ಜೀವನದಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಆಯಿತು. ಟೇಸ್ಟ್ ವೈಸ್ ಅಂತೂ ಸ್ವಲ್ಪ ಖಾರ ಸ್ವಲ್ಪ ಸ್ವೀಟು ಮಿಕ್ಸ್ ಆಗಿ ಒಂಥರ ಅದ್ಭುತವಾಗಿತ್ತು ಟೇಸ್ಟ್ ಅಂತಾನೆ ಹೇಳಬೇಕು. ನಂತರ ನಾವು ಟ್ರೈ ಮಾಡಿದ್ದೆ ಇವ್ರ ಹತ್ರ ಸ್ಪೆಷಲ್ ಆಗಿ ಸಿಗುವಂತ ಸಜ್ಜಿಗೆ ರೊಟ್ಟಿ. ಇದೊಂದು ಮಂಗಳೂರು ಶೈಲಿಯ ಸಾಂಪ್ರದಾಯಿಕ ತಿಂಡಿ. ಹೇಗೆ ತಯಾರು ಮಾಡ್ತಾರೆ ನೋಡಿದ್ರೆ, ರವೆ, ತುರಿದಿರ್ತಕ್ಕಂಥ ಕೊಬ್ಬರಿ, ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿನ ಬಳಸಿ ತಯಾರು ಮಾಡ್ತಾರೆ. ಟೇಸ್ಟ್ ವೈಸ್ ಹೇಳ್ಬೇಕಾದ್ರೆ ಒಳಗಡೆ ಸಾಫ್ಟ್ ಆಗಿ ಮೇಲ್ಗಡೆ ಗರಿ ಗರಿಯಾಗಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಚೆನ್ನಾಗಿದೆ. ಬಿಸಿಯಾಗಿ ಕೊಟ್ಟಿದ್ರೆ ಚೆನ್ನಾಗಿರೋದು, ಬಿಸಿ ಇರಲಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ. ಇನ್ನು ನಮ್ಮ ಜೊತೆ ಬಂದಿರತಕ್ಕಂಥ ಆದಿತ್ಯ ಬಕಾಸುರ ಫಾರ್ ಏನ್ ತಗೊಂಡ್ರು ನೋಡಿದ್ರೆ, ಒಂದು ಮೂಡೆ ಹಾಗೂ ಒಂದು ಶಾವಿಗೆ. ಈ ಹೋಟೆಲ್ ಅಲ್ಲಿ ನನಗೆ ಬೆಸ್ಟ್ ಪಾರ್ಟ್ ಅನ್ಸಿದ್ದು, ಏನೇ ತಗೊಂಡ್ರು ಸಿಕ್ಕಾಪಟ್ಟೆ ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್ ಇರುತ್ತೆ. ಇನ್ನು ಮೂಡೆ ಟೇಸ್ಟ್ ವಿಚಾರಕ್ಕೆ ಬಂದ್ರಂತೂ ಬಹಳನೇ ಸಾಫ್ಟ್ ಆಗಿ ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಚಟ್ನಿಯಿಂದ ಚೂರೇ ಖಾರ ಸಿಗ್ತಾ ಹೋಗುತ್ತೆ. ಬಹಳನೇ ಅದ್ಭುತವಾಗಿತ್ತು ಟೇಸ್ಟ್ ಅಂತೂ. ಇನ್ನು ಅದ್ರ ಜೊತೆಗೆ ತಗೊಂಡಿರ್ತಕ್ಕಂಥ ಒತ್ ಶಾವಿಗೆ ಬಗ್ಗೆ ಹೇಳ್ಬೇಕಾದ್ರೆ 1 ಪ್ಲೇಟ್ಗೆ 2 ಪೀಸ್ ಕೊಡ್ತಾರೆ. ನಾನು ಆಲ್ರೆಡಿ ಹೇಳ್ದಂಗೆ ಯಾವುದೂ ಬಿಸಿ ಇರೋದಿಲ್ಲ. ಬಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟೇ ಬಿಸಿ ಇಲ್ಲದೆ ಇದ್ರು ಟೇಸ್ಟ್ ಫ್ರೆಶ್ ಆಗಿ ತುಂಬಾನೇ ರುಚಿಕರವಾಗಿತ್ತು. ಫುಡ್ ಎಷ್ಟೇ ಆರೋಗಿದ್ರು ತೃಪ್ತಿಯಾಗಿ ಹೊಟ್ಟೆ ತುಂಬಾ ತಿಂದ್ವಿ. ಅಂಡ್ ಬಿಲ್ ನೋಡಿದ್ರಂತೂ ನಮಗೆ ಶಾಕ್ ಆಯ್ತು. ಸಿಕ್ಕಾಪಟ್ಟೆ ಕಡಿಮೆ ರೇಟ್ಸ್ ಎಲ್ಲಾನು ಇಲ್ಲಿ ನೋಡಿದ್ರಲ್ಲ. ಎಲ್ಲ ಡಿಶಸ್ ತುಂಬಾನೇ ಚೆನ್ನಾಗಿತ್ತು. ಏನೋ ಒಂದು ಸ್ವಲ್ಪ ಬಿಸಿ ಇದ್ದಿದೆ ಚೆನ್ನಾಗಿರೋದು. ದೋಸೆ ಮಾತ್ರ ಬಿಸಿಯಾಗಿ ಸರ್ವ್ ಮಾಡ್ತಾರೆ, ಬೇರೆಲ್ಲ ಡಿಶಸ್ ಬಿಸಿ ಇರಲ್ಲ. ಬಟ್ ಸ್ಟಿಲ್ ಬಿಸಿ ಇಲ್ಲದೆ ಇದ್ರೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡ್ಬೋದು. ಈಗ ನಾವು ಇಲ್ಲಿಂದ ನೆಕ್ಸ್ಟು ಕಾಫಿ ಟೀ ಕುಡ್ದಿಲ್ಲ. ಸೊ ಕಾಫಿ ಟೀಗೋಸ್ಕರನೇ ಒಂದು ಅಂಗಡಿ ಇದೆ. ಅದು ಯಾವುದೋ ನಿಮ್ಗೆ ಗೊತ್ತಾಗಿರ್ಬೋದು, ಫೇಮಸ್ ಇಲ್ಲಿ. ಅದಕ್ಕೆ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರ್ತಕ್ಕಂಥ ಜಾಗ ನೋಡ್ರೆ ಹೋಟೆಲ್ ಕಾರ್ತಿಕ್ ಅಂತ. ಈ ಜಾಗದಲ್ಲಿ ಕಲ್ಲಡ್ಕ ಟೀ ಅಂದರೆ ಮಂಗಳೂರಿಗೆ ಫೇಮಸ್ ಆದಂಥ ಕಲ್ಲಡ್ಕ ಟೀ ಇಲ್ಲಿ ಸರ್ವ್ ಮಾಡ್ತಾರೆ. ಅದಷ್ಟೇ ಇಲ್ದಿನೇ ರಿಮ್ ಜಿಮ್ ಕಾಫಿ ಅಂತಲೂ ಸರ್ವ್ ಮಾಡ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ ಸಮಥಿಂಗ್ ಸಿಮಿಲರ್ ಟು ಕಲ್ಲಡ್ಕ ಟೀ, ಅದೇ ಥರನೇ ಕಾಣುತ್ತೆ. ಸೊ ಇದೆರಡನ್ನೂ ಟೇಸ್ಟ್ ಮಾಡಿಬಿಟ್ಟು ಯಾವ್ದು ತುಂಬ ಚೆನ್ನಾಗಿದೆ, ಯಾವ್ದು ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ, ಬನ್ನಿ. ಹೋಟೆಲ್ ಕಾರ್ತಿಕ್ ಸರಿಸುಮಾರು 30 ವರ್ಷಗಳಿಂದ ಈ ಜಾಗ ನಡೆಸ್ತಾ ಇದ್ದಾರೆ. ಲೋಕಲೈಟ್ಸ್ಗೆ ಈ ಜಾಗ ಒಂಥರ ಫೇವರೇಟು. ಎಲ್ಲಾ ರೀತಿಯಾದ ಬ್ರೇಕ್ಫಾಸ್ಟ್ ಐಟಮ್ಸ್, ಬನ್ಸು ಹಾಗೂ ದೋಸೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಲ್ಲಿ. ಇಂದಿರಾ ಭವನ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ ಕಾರಣ ನಾವಿಲ್ಲಿ ಆರ್ಡರ್ ಮಾಡಿದ್ದು ಒಂದು ರಿಮ್ ಜಿಮ್ ಕಾಫಿ ಹಾಗೂ ಒಂದು ಕಲ್ಲಡ್ಕ ಟೀ. ಈ ಕಲ್ಲಡ್ಕ ಟೀ ಅಥವಾ KT ಒರಿಜಿನ್ ಆಗಿದ್ದು ಕಲ್ಲಡ್ಕ ಲಕ್ಷ್ಮೀ ನಿವಾಸ್ ಹೋಟೆಲ್ ಅಲ್ಲಿ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಈ ಹೋಟ್ಲು ಕುಲ್ಲೂರ್ ಫೆರಿ ರೋಡ್ ಕೊಟ್ಟಾರ ಲೊಕೇಟ್ ಆಗಿದೆ. ಮೊದಲಿಗೆ ಕಾಫಿನ ಮಿಕ್ಸ್ ಮಾಡೋಣ. ಕೆಳಗಡೆ ಹಾಲಿದೆ, ಮೇಲ್ಗಡೆ ಡಿಕಾಕ್ಷನ್ ಇದೆ, ಆಮೇಲೆ ಸ್ವಲ್ಪ ಫೋಮ್ ಇದೆ. ನೀಟಾಗಿ ಮಿಕ್ಸ್ ಮಾಡೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ನಾವೀಗ ಹೋಟೆಲ್ ಕಾರ್ತಿಕಲ್ಲಿ ಒಂದು ರಿಮ್ ಜಿಮ್ ಕಾಫಿ ಹಾಗೆ ಒಂದು ಕಲ್ಲಡ್ಕ ಟೀ ತೊಗೊಂಡಿದ್ವಿ. ಎರಡೂ ಟೇಸ್ಟ್ ಮಾಡೋಣ ಅಂತ. ಸೊ ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ಸೊ ಆ್ಯಕ್ಚುಲಿ 2 ಕಾಫಿ ಮತ್ತು ಟೀನ ಎರಡೂ ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಯಾವ್ದು ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ತಿಳಿಸ್ಕೊಳ್ಳೋಣ ಅಂತ ಮಾಡ್ತಿರೋದು. ಟ್ರಾಲೆಲ್ಲ ಮಾಡಬೇಡಿ. ಸೊ ಫಸ್ಟ್ ಟ್ರೈ ಮಾಡ್ತೀನಿ ಕಾಫಿನ. ನಾನು 2 ಇಯರ್ಸ್ ಬ್ಯಾಕ್ ಬಂದಿದ್ದೆ. ಆಗ ರಿಮ್ ಜಿಮ್ ಕಾಫಿ ಏನು ಟೇಸ್ಟ್ ಇದೆ ಅದೇ ಟೇಸ್ಟ್ ಇದೆ. ತುಂಬಾ ಚೆನ್ನಾಗಿದೆ ಕಾಫಿ. ಈಗ ಟೀ ಟ್ರೈ ಮಾಡೋಣ. ಟೀ ಸಿಕ್ಕಾಪಡೆ ಸ್ಟ್ರಾಂಗ್ ಅನಿಸ್ತಿದೆ. ಮಿಲ್ಕ್ ಫ್ಲೇವರ್ಗಿಂತ ಆ ಟೀ ಡಾಮಿನೇಷನ್ ಫ್ಲೇವರ್ ಸಿಕ್ಕಾಪಡೆ ಬರ್ತಿದೆ. ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಎನಿ ಡೇ ಲಾಸ್ಟ್ ಟೈಮ್ ಬಂದಾಗಲೂ ಇದನ್ನೇ ಹೇಳಿದೆ,
ಟೀಗಿಂತ ನನಗೆ ಇಲ್ಲಿ ರಿಮ್ಜಿಮ್ ಕಾಫಿನೇ ತುಂಬ ಇಷ್ಟ ಆಯಿತು. ಇವತ್ತು ಅದೇ ಹೇಳ್ತೀನಿ, ಕಾಫಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಟ್ರೈ ಮಾಡ್ಬೋದು ಇದನ್ನು. ಹೋಟೆಲ್ ಕಾರ್ತಿಕಲ್ಲಿ ಚೆನ್ನಾಗಿರೋಂಥ ಕಾಫಿ ಮತ್ತು ಟೀ ಕುಡಿದ್ವಿ. ನೀವು ಕಾಫಿ ಪರ್ಸನ್ ಆಗಿದ್ದರೆ ರಿಮ್ಜಿಮ್ ಕಾಫಿ ಕುಡಿಬೋದು, ಅಥವಾ ಟೀ ಪರ್ಸನ್ ಆದರೆ ಕಲ್ಲಡ್ ಕಟ್ ಟೀ ಕುಡೀರಿ. ಎರಡೂ ತುಂಬ ಚೆನ್ನಾಗಿತ್ತು. ಈಗ ನಾವು ಇಲ್ಲಿಂದ ನೆಕ್ಸ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಒಂದು ಕಡೆ ಊಟ ಮಾಡೋಕ್ಕೆ ಹೋಗ್ತಾ ಇದೀವಿ. ಯಾವುದು ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಈಗ ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸ್ಪಾಟಿಗೆ ಬಂದಿದ್ದೀವಿ. ಹೆಸರು ನೋಡಿದ್ರೆ ಉಡುಪಿ ಶ್ರೀಕೃಷ್ಣ ಭವನ್ ಅಂತೇಳಿ. ಇಲ್ಲಿ ಬಾಳೆ ಎಲೆ ಊಟ ಸಿಕ್ಕಾಬಡೆ ಫೇಮಸ್ ಇದೆ. ಆಲ್ರೆಡಿ ಇಲ್ಲಿ ಸಿಕ್ಕಾಬಡೆ ಜನ ಬಂದು ಸವಿತಾ ಇದ್ದಾರೆ ಊಟನ. ನಾವೀಗ ಊಟ ಮಾಡಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಉಡುಪಿ ಶ್ರೀಕೃಷ್ಣ ಭವನ್ ಮಂಗಳೂರಿನ ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್ ಅಂದರೆ ತಪ್ಪಂತ ಹೋಗೋದಿಲ್ಲ. ಸೊ ಮೊದಲಿಗೆ ಊಟ ಮಾಡೋಕ್ಕೆ ಟೋಕನ್ ತಗೋಬೇಕು. ಒಳಗೋಗಿ ಟೋಕನ್ ಇಸ್ಕೊಂಡು ರಿಸೆಪ್ಷನ್ಲಿ, ಅಲ್ಲಿಂದ ಆ ಕಡೆ ಊಟ ಇದೆ, ಅಲ್ಲಿಗೆ ನೆಕ್ಸ್ಟ್ ಹೋಗ್ತೀವಿ ಬನ್ನಿ. ಮಂಗಳೂರಿನ GHS ರೋಡು ಭವತಿ ಭಂಡಾರಲ್ಲಿ ಈ ಜಾಗ ಲೊಕೇಟ್ ಆಗಿದೆ. ನಮ್ಮ 2 ಊಟ, 2 130. ಸೊ ಒಂದು ಊಟ 65 ರೂಪಾಯಿ. ಸೊ ಟೋಕನ್ ತಗೊಂಡಾಯ್ತು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೋಗಿ ಇವಾಗ ಟೋಕನ್ ಕೊಟ್ಟರೆ ಊಟ ಕೊಡ್ತಾರೆ. ಈ ಹಳೆ ಕಾಲದ ಬಿಲ್ಡಿಂಗ್ ಅಲ್ಲಿ ಒಂದೊಂದು ರೂಮಲ್ಲೂ ಟೇಬಲ್ ಚೇರ್ನ ಹಾಕಿರ್ತಾರೆ. ಸೊ ಮಧ್ಯಾಹ್ನ 12 ಗಂಟೆ ಆಗ್ತಿದ್ದಾನೆ ಸಿಕ್ಕಾಪಟ್ಟೆ ಜನ ಬಂದು ಈ ಟೋಕನ್ ತಗೊಂಡು ಊಟಕ್ಕೆ ಕಾಯ್ತಾ ಇರ್ತಾರೆ. ಪ್ಯೂರ್ ವೆಜ್ ಊಟನ ಸರ್ವ್ ಮಾಡೋ ಈ ಜಾಗ ದಿನದಲ್ಲಿ ಕೇವಲ 4 ಅವರ್ ಮಾತ್ರ ಓಪನ್ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಶುರು ಮಾಡಿದ್ರೆ 4 ಗಂಟೆ ತನಕ ಊಟನ ಬರೋ ಜನಕ್ಕೆ ಬಡಿಸ್ತಾ ಬರ್ತಾರೆ. ನಾವು 60 ರೂಪಾಯಿ ಕೊಟ್ಟು ಒಂದು ಬಾಳೆಲೆ ಊಟನ ತಗೊಂಡ್ವಿ. ಅದ್ರ ಜೊತೆಗೆ 5 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೆ ಈ ತರ ಒಂದು ಟೋಕನ್ ಕೊಡ್ತಾರೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವರು 5 ರೂಪಾಯಿಗೆ 1 ಕಪ್ ಮಜ್ಜಿಗೆ ಹಾಗೂ 1 ಕಪ್ ಗಟ್ಟಿಯಾಗಿರ್ತಕ್ಕಂಥ ಮೊಸರನ್ನ ಕೊಡ್ತಾರೆ. ಈ ಊಟದಲ್ಲಿ ನಮ್ಗೆ 2 ರೀತಿಯಾದ ರೈಸ್ ಚಾಯ್ಸ್ ಇರುತ್ತೆ. ಒಂದು ಬಾಯ್ಲ್ಡ್ ರೈಸ್, ಇನ್ನೊಂದು ವೈಟ್ ರೈಸ್. ನಾವು ವೈಟ್ ರೈಸ್ ನೇ ಚೂಸ್ ಮಾಡಿದ್ವಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, 60 ರೂಪಾಯಿ ಕೊಟ್ಬಿಟ್ರೆ ಅನ್ಲಿಮಿಟೆಡ್ ಆಗಿ ರೈಸ್ ನ ಬಡಿಸ್ತಾನೆ ಇರ್ತಾರೆ. ಎಷ್ಟು ಬೇಕೋ ಅಷ್ಟು ತೃಪ್ತಿಯಾಗಿ ತಿನ್ಬಹುದು. ಮೊದಲಿಗೆ ನಾವು ಹುಳಿನ ಹಾಕ್ಸ್ಕೊಂಡ್ವಿ. ಬೂದ್ಗುಂಬ್ಳಿಕಾಯಿ ಹುಳಿನ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೇಕಾದ್ರೆ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಮಿಕ್ಸ್ ಆಗಿ ಒಂದು ದೇವಸ್ಥಾನ ಶೈಲಿಯ ಹುಳಿನ ತಿಂದಷ್ಟೇ ಖುಷಿ ಆಯ್ತು. ನಂತರ ಅನ್ನಕ್ಕೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಸಾರ್ನ ಬಡಿಸಿದ್ರು. ಇನ್ನ ಸಾರ್ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಘಾಟ್ ಆಗಿ ಖಾರವಾಗಿ ತಿನ್ನಕ್ಕೆ ಒಂಥರ ರುಚಿಕರವಾಗಿ ತುಂಬಾನೇ ಚೆನ್ನಾಗ್ ಅನ್ಸ್ತು. ಮನೇಲಿ ನಾವು ಹೇಗೆ ಊಟ ಮಾಡ್ತೀವೋ ಅದೇ ರೀತಿ ಅನ್ಸ್ತು. ಅಂಡ್ ಫೈನಲಿ ಅನ್ನಕ್ಕೆ ತಿಕ್ಕಾಗಿರ್ತಕ್ಕಂಥ ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ವಿ. ಒಳ್ಳೆ ಸ್ಯಾಟಿಸ್ಫೈಯಿಂಗ್ ಆಗಿರ್ತಕ್ಕಂಥ ಊಟ. ಸಿಂಪಲ್ ಆಗಿ ಊಟ ಇದ್ರು, ತುಂಬಾನೇ ತೃಪ್ತಿ ಆಯ್ತು. ಹೊಟ್ಟೆ ಅಂತೂ ತುಂಬಿದೆ. ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಮತ್ತೆ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಇವತ್ತಿನ ನೆಕ್ಸ್ಟ್ ಪಿಟ್ ಸ್ಟಾಪ್ ಮಂಗಳೂರಲ್ಲಿ. ಯಾರನ್ನೇ ಕೇಳಿದ್ರು ಇದನ್ನ ಹೇಳ್ತಾರೆ,